ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸನಾತನ ಧರ್ಮದಲ್ಲಿ ಪ್ರತಿಯೊಂದು ತಿಥಿಯು ತನ್ನದೇ ಆದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಆದರೆ ಅಮಾವಾಸ್ಯೆಯು ಸ್ನಾನ, ದಾನ, ಪ್ರಾರ್ಥನೆ ಮತ್ತು ಪೂರ್ವಜರ ಶಾಂತಿಗೆ ವಿಶೇಷವಾಗಿ ಫಲಪ್ರದವಂತಹ ಪರಿಗಣಿಸಲಾಗಿದೆ. ಈ ಅಮಾವಾಸ್ಯೆ ದಿನಾಂಕಗಳಲ್ಲಿ ಇತರ ಅಮಾವಾಸ್ಯೆ ದಿನಾಂಕಗಳಂತೆ ಮೌನಿ ಅಮಾವಾಸ್ಯೆಯನ್ನು ಪುಣ್ಯ ಅಮಾವಾಸ್ಯೆ ಅಂತ ಕರೆಯಲಾಗಿದೆ. ಮಾಘ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ಇದನ್ನು ಆಚರಿಸಲಾಗುತ್ತೆ. ಮೌನ ಧ್ಯಾನ ಪೂರ್ವಜರ ಕಲ್ಯಾಣಕ್ಕೆ ಒಂದು ಅನನ್ಯ ಅವಕಾಶವನ್ನು ಒದಗಿಸ್ತಾ ಇದೆ. ಮೌನಿ ಅಮಾವಾಸ್ಯೆಯನ್ನು ಮಾಘಿ ಅಮಾವಾಸ್ಯೆ ಅಂತ ಕೂಡ ಹೇಳಲಾಗಿದೆ. ಈ ದಿನ ಮಾಡುವಂಥ ಜಪ, ಧ್ಯಾನ, ಸೇವೆ ಭಕ್ತನಿಗೆ ವಿಶೇಷವಾದಂಥ ಪುಣ್ಯವನ್ನು ನೀಡುತ್ತೆ. ಈ ಅಮಾವಾಸ್ಯೆ ದಿನ ಮಾಡುವಂತಹ ಒಂದು ದಾನ, ನದಿ ಸ್ನಾನ ಎಲ್ಲ ಬಂಧನಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತೆ, ಮೋಕ್ಷದ ಹಾದಿಯತ್ತ ಕೊಂಡೊಯ್ಯುತ್ತದೆ. ಹಾಗಾದರೆ ಮೌನಿ ಅಮಾವಾಸ್ಯೆ ಯಾವಾಗ ಅಂತಂದರೆ ಜನವರಿ 18 ಭಾನುವಾರ ಮೌನಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಲಾಗುತ್ತೆ. ಈ ಅಮಾವಾಸ್ಯೆಯ ತಿಥಿಯು ಜನವರಿ 18 ಬೆಳಗಿನ ಜಾವ 12:03 ಪ್ರಾರಂಭವಾಗಿ ಜನವರಿ 19 ಬೆಳಗಿನ ಜಾವ 1:20 ಕೊನೆಗೊಳ್ತಾ ಇದೆ. ಹಾಗಾಗಿ ಜನವರಿ 18 ಭಾನುವಾರದಂದು ಮೌನಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಲಾಗುತ್ತೆ. ಈ ಮೌನಿ ಅಮಾವಾಸ್ಯೆಯಂದು ಗಂಗಾ, ಯಮುನಾ, ನರ್ಮದಾ ಇತರ ನದಿಗಳಲ್ಲಿ, ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ತುಂಬ ಪುಣ್ಯ ಅಂತ ಹೇಳಲಾಗಿದೆ. ಬ್ರಹ್ಮ ಮುಹೂರ್ತದಲ್ಲಿ ನೀವು ಒಂದು ಸ್ನಾನ ಮಾಡಿ ದೇವರಿಗೆ ಅಥವಾ ಸೂರ್ಯ ದೇವರಿಗೆ ನೀವು ನೀರನ್ನು ಸಾಂಪ್ರದಾಯಿಕವಾಗಿ ಅರ್ಘ್ಯವಾಗಿ ನೀಡೋದ್ರಿಂದ, ನಿಮ್ಮ ಪೂರ್ವಜರನ್ನು ಸ್ಮರಿಸೋದ್ರಿಂದ ನಿಮ್ಮ ಕುಟುಂಬಕ್ಕೆ ಸಂತೋಷ ಅನ್ನೋದು ಸಿಗುತ್ತೆ, ಜೀವನಕ್ಕೆ ಸಂತೋಷ ಸಿಗುತ್ತೆ, ಸಮೃದ್ಧಿಯನ್ನು ತಂದುಕೊಡುತ್ತೆ. ಈ ದಿನ ಮಾಡ್ತಕ್ಕಂಥ ತರ್ಪಣ, ಪಿಂಡದಾನ, ಶ್ರಾದ್ದ ಮಾಡೋದ್ರಿಂದ ಪೂರ್ವಜರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಕೂಡ ಹೇಳಲಾಗಿದೆ. ಒಂದು ವೇಳೆ ನೀವು ನಮಗೆ ನದಿ ಸ್ನಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂತಂದರೆ ಏನು ಮಾಡಬೇಕು? ಮೌನಿ ಅಮಾವಾಸ್ಯೆಯಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರ ಮೂಲಕ ಲಕ್ಷಾಂತರ ಭಕ್ತರು ಪುಣ್ಯವನ್ನು ಪಡಿತಾರೆ. ಆದಾಗ್ಯೂ ಕೆಲವೊಂದು ಕಾರಣಗಳಿಂದ ಈ ಗಂಗಾ ಅಥವಾ ನದಿ ಸ್ನಾನಗಳನ್ನು ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದರೆ ಏನು ಮಾಡಬೇಕು ಅಂತಂದರೆ, ಮನೆಯಲ್ಲಿ ನೀವು ನಿಮ್ಮ ಸ್ನಾನದ ನೀರಿಗೆ ಕೆಲವು ಹನಿ ಗಂಗಾ ನೀರನ್ನು ನೀವು ಮನೆಯಲ್ಲೇ ಶೇಖರಿಸಿಟ್ಕೊಂಡಿದ್ರೆ ಕೆಲವು ಹನಿ ಗಂಗಾ ನೀರನ್ನು ನೀವು ಆ ಸ್ನಾನದ ನೀರಿಗೆ ಸೇರಿಸಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಸ್ನಾನ ಮಾಡಿ. ಇದನ್ನು ಗಂಗೆಯಲ್ಲಿ ಸ್ನಾನ ಮಾಡಿದಂತೆಯೇ ಪುಣ್ಯ ಸಿಗುತ್ತೆ ಅಂತ ಹೇಳಲಾಗಿದೆ. ಸಂಜೆ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ 4 ಬದಿಗಳ ಒಂದು ದೀಪವನ್ನು ಬೆಳಗಿಸಿ. ಈ ಪದ್ಧತಿಯು ಪೂರ್ವಜರ ಆಶೀರ್ವಾದವನ್ನು ಪಡೆಯೋದಕ್ಕೆ ಸಹಾಯ ಮಾಡುತ್ತೆ, ನಿಮ್ಮ ಮನೆಗೆ ಶಾಂತಿ ಸಮೃದ್ಧಿಯನ್ನು ತಂದುಕೊಡುತ್ತೆ. ಇಷ್ಟು ಮಾಡಿದರೆ ನಿಮಗೆ ಎಷ್ಟೋ ಒಂದು ಪುಣ್ಯ ಲಭಿಸುತ್ತೆ, ನಿಮ್ಮ ಪಾಪ ಕರ್ಮಗಳು ಕಳೆದು ಹೋಗ್ತವೆ, ನಿಮಗೆ ಒಂದು ಯಶಸ್ಸಿನ ಹಾದಿ ತೆರೆಯೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಮೌನಿ ಅಮಾವಾಸ್ಯೆಯಂದು ಸ್ನಾನ ಮಾಡಿದ ನಂತರ ದಾನ ಮಾಡುವುದು ಸಹ ಅಷ್ಟೇ ಪುಣ್ಯಕರವಂತ ಹೇಳಲಾಗಿದೆ. ಶಾಸ್ತ್ರಗಳ ಪ್ರಕಾರ ಈ ದಿನ ಮಾಡುವಂಥ ದಾನಗಳು 100 ಯಜ್ಞಗಳಿಗೆ ಸಮಾನವಾದಂಥ ಪುಣ್ಯವನ್ನು ನೀಡುತ್ತೆ. ದಾನವನ್ನು ಗೋಸ್ವಾಮಿ ತುಳಸಿದಾಸರು ರಾಮಚರಿತ ಮಾನಸದಲ್ಲಿ ಕೂಡ ಬರೆದಿದ್ದಾರೆ. ಧರ್ಮದ 4 ಸ್ತಂಭಗಳು ಸತ್ಯ, ಕರುಣೆ, ತಪಸ್ಸು, ದಾನ. ಇವುಗಳಲ್ಲಿ ಕಲಿಯುಗದಲ್ಲಿ ದಾನವು ಅತ್ಯಂತ ಮುಖ್ಯ ಅಂತ ಹೇಳಲಾಗಿದೆ. ಎಷ್ಟೇ ನೀವು ದಾನ ಮಾಡಿದರೂ ಅದು ಒಳಿತನ್ನೇ ತಂದುಕೊಡುತ್ತೆ. ಹಾಗಾಗಿ ಈ ಮೌನಿ ಅಮಾವಾಸ್ಯೆಯ ದಿನ ನಿರ್ಗತಿಕರಿಗೆ ಆಹಾರ, ಬಟ್ಟೆ, ಅವರಿಗೆ ಅಗತ್ಯ ಇರತಕ್ಕಂಥ ವಸ್ತುಗಳನ್ನು ನೀವು ದಾನ ಮಾಡಬೇಕು. ಹಸುಗಳಿಗೆ ನೀವು ಸೇವೆಯನ್ನು ಸಲ್ಲಿಸಬೇಕು. ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀವು ಆಹಾರ, ನೀರನ್ನು ನೀಡೋದ್ರಿಂದ ವಿಶೇಷವಾದಂತಹ ಪುಣ್ಯ ಸಿಗುತ್ತದೆ. ಅಷ್ಟೇ ಅಲ್ಲದೆ ಈ ಮೌನಿ ಅಮಾವಾಸ್ಯೆಯು ಆತ್ಮಾವಲೋಕನ ಮತ್ತು ಸೇವೆಯ ಒಂದು ಹಬ್ಬ ಅಂತ ಹೇಳಲಾಗಿದೆ. ಮೌನಿ ಅಮಾವಾಸ್ಯೆ ಸ್ನಾನ, ದಾನ, ಪೂರ್ವಜರನ್ನು ಸ್ಮರಿಸೋದ್ರ ಮೂಲಕ ಈ ದಿನವು ಜನರು ತಮ್ಮ ಜೀವನವನ್ನು ಶುದ್ಧೀಕರಿಸೋದಕ್ಕೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯತ್ತ ಮುನ್ನಡೆಯೋದಕ್ಕೆ ಒಂದು ಅವಕಾಶವನ್ನು ನೀಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ಮೌನಿ ಅಮಾವಾಸ್ಯೆ ನಂಬಿಕೆ, ಶಿಸ್ತು ಮತ್ತು ಭಕ್ತಿಯಿಂದ ಮಾಡುವಂತಹ ಪುಣ್ಯ ಕಾರ್ಯಗಳು ಪೂರ್ವಜರಿಗೆ ಮೋಕ್ಷವನ್ನು ನೀಡೋದಷ್ಟೇ ಅಲ್ಲದೆ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳಕನ್ನು ಕೂಡ ನಿಮ್ಮ ಜೀವನಕ್ಕೆ ತಂದುಕೊಡುತ್ತೆ.
ಹಾಗಾಗಿ ಈ ಮೌನಿ ಅಮಾವಾಸ್ಯೆಯ ದಿನ ಅಂದರೆ ಜನವರಿ 18ರಂದು ನಿಮ್ಮ ಕೈಲಾದಷ್ಟು ನೀವು ನಿಮ್ಮ ನಿರ್ಗತಿಕರಿಗೆ ನೀವು ದಾನಗಳನ್ನು ಮಾಡಬಹುದು. ಇದರಿಂದ ನಿಮಗೆ ನಿಮ್ಮ ಮಾಡ್ತಕ್ಕಂಥ ಒಂದು ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಹೊಂದಿ ನೀವು ಪುಣ್ಯವನ್ನು ಪಡೆದುಕೊಳ್ಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.